ನಿಮ್ಮ ಮೂರು ಜನಕ್ಕೆ ಯಾವ್ದಾದ್ರು ಘಟನೆ ನೆನಪಿದೆಯಾ? ಅಂದರೆ ಯಾವುದೋ ಒಂದು ವಸ್ತುಗೋಸ್ಕರನೋ ಅಥವಾ ಯಾವುದೋ ಒಂದು ಡಿಸಿಷನ್ಗೋಸ್ಕರನೋ ಅಪ್ಪಾಜಿ ಅವ್ರ ಹತ್ರ ಹಠ ಮಾಡಿದ್ದು ಯಾವ್ದಾದ್ರು ಇದೆಯಾ ಸಿಚುವೇಶನ್? ನನಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಹೇಳಿ. ಖಂಡಿತ ಖಂಡಿತ ಹೇಳಿ. ನನಗೆ ಸೈಕಲ್ ಕಲಿಬೇಕು ತುಂಬಾ ಆಸೆ ಇತ್ತು. ಓಕೆ. 50 ಪೈಸೆ ರೆಂಟ್ ತಗೊಂಡ್ಲಿಕ್ಕೆ. ಅಪ್ಪಾಜಿಗೆ ಅದೊಂಥರ ಹೇಳ್ತಾರಲ್ಲ ಮಕ್ಕಳ ಮೇಲೆ ಮಮತೆ ಜಾಸ್ತಿ ಅಲ್ಲ, ಎಲ್ಲಿ ಬಿದ್ದುಬಿಟ್ರೆ ಏನಾಗುತ್ತೋ ಅಂತೇಳಿ ಆ 50 ಪೈಸೆ ಇಸ್ಕೊಂಡ್ಲಿಕ್ಕೆ ನಮ್ಮ ಮನೇಲಿ ಅಮ್ಮಂಗೆ ಹೇಳ್ತಾ ಇದ್ದೆ, ನಿಮ್ಮ ಅಪ್ಪನ ಕೇಳು ಅಂದರೆ ಬಿದ್ದರೆ ಮಾಡಿದ್ರೆ ಅಂತ ಅಮ್ಮಂಗೆ ಭಯ. ಸ್ಕೂಲಲ್ಲಿ ಬಾಡಿಗೆ ನಮ್ಮ ಸ್ಕೂಲಿಂದ ಕಾಣ್ತಾ ಇತ್ತು ಆ ರೆಡ್ ಸೈಕಲ್ಲೇ ಹೊಡಿಬೇಕು ಅಂತ. ಒಂದು ದಿವಸ ಅಪ್ಪನ ಜಾಬಲ್ಲಿ ನಾನು ಅವ್ರು ಸ್ನಾನಕ್ಕೆ ಹೋದಾಗ ರೂಮ್ನಲ್ಲಿ ನೇತಾಕ್ತಿದ್ರಲ್ಲ 50 ಪೈಸೆ ತಗೊಂಡು ನಾನಂತೂ ಒಂದು ವಾರ ಸತತವಾಗಿ ಕಲ್ತ್ಬಿಟ್ಟೆ ಸೈಕಲ್ ಹೊಡೆದು. ಒಂದು ದಿವಸ ಅದನ್ನ ಅಲ್ಲಿ ಶಿಕಾರ್ಪುರ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ತಗೊಂಡು ಹೋಗ್ತೇನೆ. ಅಪ್ಪಾಜಿ ಗದ್ದೆ ಕಡೆಯಿಂದ ಬರ್ತಾ ಇದ್ದಾರೆ ಸೈಕಲ್. ಅವ್ರಿಗೆ ಗಾಬರಿ ಆಗೋಗಿದೆ. ಕತ್ತೆ ನಡಿ ಮನೆಗೆ ಅಂತ ಹೇಳಿದ್ರು. ಇದೇ ಪದನೆ ನಾನು ಈಗಲೂ ಮರೆಯಲಿಕ್ಕಾಗಲ್ಲ. ಅಪ್ಪಂಗೆ ಅಷ್ಟು ಗಾಬರಿ. ಮನೆಗೆ ಬಂದೆ, ನನಗೆ ಒಂದು ಬ್ರೇಕ್ ಹಾಕಿ ನಿಲ್ಲಿಸ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ತುಂಬಾ ನೋವು ಮಾಡ್ಕೊಂಡ್ರು. ಒಂದು ಇನ್ನೊಂದ್ಸರಿ ಈ ತರ ಮಾಡಕ್ ಕೊಡುದು ಅಂತ ಹೇಳಿ ಸೈಕಲ್ ಬಿಟ್ಟು ಬಂದೆ. ಆದ್ರೆ ಮಾರನೇ ದಿವಸ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದೇ ಸೈಕಲ್ನೇ ತಗೊಂಡು, ಅವ್ರ ಸೈಕಲ್ ದೊಡ್ಡದು, ನನಗೆ ತಗೊಂಡು ಎಲ್ರು ಕರ್ಕೊಂಡ್ ಬರ್ಲಿಕ್ಕೆ ಹೇಳಕ್ ಶುರು ಮಾಡಿದ್ರು. ಅವತ್ತಿಂದ ಅವ್ರಿಗೆ ಒಂದ್ ರೀತಿ ಖುಷಿ ಒಳಗಡೆನೆ. ಅವತ್ತು ಅವ್ರಿಗೆ ಭಯ ಆಯ್ತು. ಆದ್ರೆ ಮಾರನೇ ದಿವಸದಿಂದ ನನ್ನ ಮಗಳಿಗೆ ಸುಲಭ ಆಯ್ತು ಅಂತ 10 ಜನ ಜಾಸ್ತಿ ಕರ್ಕೊಂಡ್ ಬರ್ಲಿಕ್ಕೆ ಅವ್ರ ಸೈಕಲ್ನ ಕೊಟ್ಟು ಕಳಿಸ್ಲಿಕ್ಕೆ ಶುರು ಮಾಡಿದ್ರು. ಹೌದೌದು. ಅವ್ರು ನನ್ಗೆ ಅವ್ರ ಕೈಯಲ್ಲಿ ಒಂದ್ ಸೈಕಲ್ ಕೊಡಿಸ್ಕೋಬೇಕು ಅಂತ ಆಸೆ. ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ವಿ. ಅಷ್ಟೊತ್ತಿಗೆ ನಾವೆಲ್ಲ ಬ್ಯಾಂಗ್ಳೂರ್ಗೆ ಎಜುಕೇಶನ್ ಅಂತ ಹೇಳಿ ಬಂದ್ವಿ. ಬಹುಶಃ ಆ ಸಂದರ್ಭಗಳು ಬರ್ಲಿಲ್ಲ. ಆದ್ರೆ ನಮ್ಮ ತಂದೆ ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇದ್ ಮಾಡಿದಾಗ ಹೆಣ್ಮಕ್ಳಿಗೆ ಫಸ್ಟ್ ಸೈಕಲ್ ಕೊಟ್ಟಾಗ ಬದುಕಿನಲ್ಲಿ ನಾನು ಆ ಘಟನೆನ ಎಷ್ಟು ಚೆನ್ನಾಗಿ ನೆನಪಿಸ್ಕೊಳ್ತೇನೆ ಅಂದ್ರೆ, ಅವತ್ತು ನಮಗೆ ಅಂದ್ರೆ ಎಂಪವರ್ಮೆಂಟ್ಗೆ ಅದೊಂದು ನಿಜವಾದ ಒಂದು ಸ್ಟೆಪ್ ಅದು ಸೈಕಲ್ ಕೊಟ್ಟಿರುವಂಥದ್ದು. ಯಾಕಂದ್ರೆ ಅದು ಬಹುಶಃ ನಮ್ಮ ತಂದೆಯವರ ದೊಡ್ಡ ಕೊಡುಗೆ. ಸೈಕಲ್ ಬಗ್ಗೆ ಮಾತಾಡ್ತಿದೀವಿ, ಈ ಟೈಮಲ್ಲಿ ಈ ಫೋಟೋನ ನಾವು ಮಿಸ್ ಮಾಡಲೇಬಾರದು. ಈ ಫೋಟೋದ ಹೋರಾಟಗಾರ ಯಡಿಯೂರಪ್ಪ ಅವರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಸರ್ ನಮಗೆ. ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಆ ಟೈಮಲ್ಲಿ ನಮ್ಮ ಬಡತನ ಇತ್ತು, ಮತ್ತು ಯಾವುದೇ ರೀತಿ ವಾಹನಗಳಿರ್ತಾ ಇರಲಿಲ್ಲ. ಹೀಗಾಗಿ ಸೈಕಲಲ್ಲಿ ತಾಲೂಕಲ್ಲಿ ಓಡಾಟ ಮಾಡಿ ಪಕ್ಷವನ್ನು ಕಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋದು. ಎಷ್ಟು ವರ್ಷ ಸೈಕಲ್ ತುಳಿದಿರ್ಬೋದು? ಎಷ್ಟು ಕಿಲೋಮೀಟರ್ ತುಳಿದಿರ್ಬೋದು? 3-4 ವರ್ಷ ಕಂಟಿನ್ಯೂಸ್ ಆಗಿ ರಾಜ್ಯದ ತಾಲೂಕು ಜಿಲ್ಲೆನಲ್ಲಿ ತಾಲೂಕಲ್ಲಿ ಸೈಕಲಲ್ಲೇ ಓಡಾಟ ಮಾಡುವಂಥದ್ದು ಆಗ್ತಾಯಿತ್ತು. ಅದಾದಮೇಲೆ CKR 45 ಅಂಬಾಸಿಡರ್ ಕಾರ್ ತೊಗೊಂಡು, ಅದಾದಮೇಲೆ ಅನಂತಕುಮಾರ್ ನಾವೆಲ್ಲ ಒಟ್ಟಾಗಿ ಆ ಒಂದು ಕಾರ್ನಲ್ಲಿ ಓಡಾಟ ಮಾಡಿ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ. ಓಕೆ. ಸೊ ಈ ಸೈಕಲ್ನಲ್ಲೇ ನೀವು ಪ್ರಚಾರವನ್ನು ಮಾಡಬೇಕಾದ್ರೆ, ಪಕ್ಷವನ್ನು ಕಟ್ಟಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನಿಮ್ಮ ಲೈಫ್ನಲ್ಲಿ ಅಷ್ಟೇ ಅಲ್ಲ, ರಾಜಕೀಯದ ಇತಿಹಾಸದಲ್ಲೂ ಕೂಡ ಮರೆಯಲಾಗದಂಥ ಒಂದು ಘಟನೆ. ನಿಮ್ಮ ಮೇಲೆ ಅಟ್ಯಾಕ್ ಆಗುತ್ತೆ. ನಾನು ಮನೆಯಿಂದ ಆಫೀಸ್ಗೆ, ಪುರಸಭೆ ಆಫೀಸ್ ಹತ್ರನೇ ಹೋಗ್ತಾ ಇದ್ದೆ. ಆವಾಗ ಚೂರಿ ಶಿವಮೂರ್ತಿ ಅಂತ ಒಬ್ಬ ವ್ಯಕ್ತಿ ಬಂದ ತಲೆಗೆ ಹೊಡೆದು ನೆಲಕ್ಕೆ ಬಿದ್ದೆ. ರಕ್ತ ಸುರಿತಾ ಇತ್ತು. ಅವಾಗ ನನ್ನ ಹೆಂಡತಿ ಓಡಿ ಬಂದಳು ಎಲ್ಲ ಸಮಾಧಾನ ಮಾಡೋಕ್ಕೆ. ನಾನು ಹೇಳಿದೆ, ನಾನೇನಾದರೂ ಬದುಕಿದ್ರೆ ಸಮಾಜಕ್ಕೆ ಬದುಕ್ತೀನಿ, ನೋಡೋಣ ಏನಾಗುತ್ತೆ, ಎದುರಿಸೋಣ ಅಂತ ಹೇಳಿಬಿಟ್ಟು ಹೋದೆ. ಅದಾದಮೇಲೆ ಸುಮಾರು 3-4 ತಿಂಗಳು ಮೆಗನ್ ಆಸ್ಪತ್ರೆಯಲ್ಲಿದ್ದು, ಅವಾಗ ಅನೇಕ ಹಿರಿಯ ನಾಯಕರೆಲ್ಲ ಬಂದು ಸ್ವಾಂತನ ಹೇಳಿದ್ರು. ಮತ್ತೆ ಉಳಿದೆ ನಾನು. ಇಲ್ಲದಿದ್ರೆ ಅವತ್ತೇ ಮುಗೀತು ಅಂತ ಜನ. ರಕ್ತದ ಮಡುವಿನಲ್ಲಿದ್ರಿ. ಮಕ್ಕಳು ಕೂಡ ಗಾಬರಿ ಆಗ್ತಾರೆ. ಶಾಲೆಯಿಂದ ಟೀಚರ್ಸ್ ಮಕ್ಕಳನ್ನ ಕಳಿಸ್ತಾರೆ. ರಾಘವೇಂದ್ರ ಮತ್ತು ವಿಜೇಂದ್ರ ಇಬ್ಬರು ಚಿಕ್ಕ ಮಕ್ಕಳು. ರಾಘವೇಂದ್ರ ಅವ್ರನ್ನ ಮಾತಾಡಿಸ್ತಾ ಹೇಳ್ತಾ ಇದ್ರು, ನಾವು ಕಣ್ಣಾರೆ ನೋಡ್ತಿದ್ವಿ ಅಂತ, ಫುಲ್ ರಕ್ತ ಎಲ್ಲ ಹೋಗ್ತಿತ್ತು ಅಂತ. ಸೊ ಇಡೀ ಮನೆ ಗಾಬರಿ ಆಗಿತ್ತು. ಅಷ್ಟು ಜೀವನ ಪಣಕ್ಕಿಟ್ಟು ಹೋರಾಟ ನಡೆಸಬೇಕು ಅಂತ ಅನಿಸಿತ್ತು ಅವತ್ತಿನ ದಿವಸಕ್ಕೆ ನಿಮಗೆ? ಅಲ್ಲ, ನಿಮಗೆ ಗೊತ್ತಿರ್ಬೋದು, ನನ್ನ ಹೋರಾಟವೇ ನಂದು ಜೀವನದ ಉದ್ದಕ್ಕೂ ಸ್ಥಾನಮಾನಗಳಿರಲಿ ಇಲ್ಲದೇ ಇರಲಿ ಎಲ್ಲ ಸಂದರ್ಭದಲ್ಲೂ ಹೋರಾಟ ಚಳುವಳಿ ಇದೇ ನಿರಂತರವಾಗಿ ಮಾಡ್ಕೊಂಡು ನಾ ಬಂದದ್ದು. ಅಧಿಕಾರ ಇದ್ದಾಗಲೂ ಅದೇ ಮಾಡಿದೆ, ಅಧಿಕಾರ ಇಲ್ಲದಿದ್ದಾಗಲೂ ಅದೇ ಮಾಡಿದೆ. ಈ ಹೋರಾಟದ ಮೂಲಕನೇ ಇವತ್ತೇನಾದರೂ ಸ್ಥಾನಮಾನಗಳು ಸಿಕ್ಕಿದ್ರೆ, ಪಕ್ಷ ಬಲವರ್ಧನೆ ಆಗಿದ್ದರೆ, ಪಕ್ಷ ಅಧಿಕಾರಕ್ಕೆ ಬಂದಿದ್ದರೆ, ಅದಕ್ಕೆ ನಾನು ನಮ್ಮೆಲ್ಲ ಸ್ನೇಹಿತರ ಜೊತೆ ಮಾಡಿದಂಥ ಹೋರಾಟಗಳೇ ಮುಖ್ಯ ಕಾರಣ ಅಂತ ಹೇಳಿ. ಎಂಥ ಮನುಷ್ಯನಿಗೂ ಕೂಡ ಒಂದ್ಸತಿ ಬೇಡಪ್ಪ ಇದು ಅಂತ ಅನ್ಸ್ಬಿಡುತ್ತೆ. ನಿಮ್ಗೆ ಎಂದಾರು ಅನ್ಸುತ್ತೆ ಈ ರಾಜಕೀಯ ಬೇಡ ಅಂತ? ಆ ಟೈಮಲ್ಲಿ ಯಾವುದೇ ಸಂದರ್ಭ ನಾನು ಹೇಳಿದ್ನಲ್ಲ, ನನ್ನ ತಲೆಗೆ ಹೊಡೆದು ಶಿವಮೂರ್ತಿ ಅನ್ನೋ ಸತ್ಯ ಅಂದ್ಕೊಂಡು ಹೋದ ಮೇಲೆ ನನ್ನ ಹೆಂಡತಿ ಬಂದಾಗ
ನನ್ನ ಹೆಂಡ್ತಿಗೆ ಅದನ್ನೇ ಹೇಳಿದೆ, ನಾನು ಅಕಸ್ಮಾತ್ ಬದುಕಿದ್ರೆ ಸಮಾಜಕ್ಕೆ ಬದುಕ್ತೀನಿ, ನೋಡೋಣ ಏನಾಗುತ್ತೆ ಎದುರಿಸೋಣ ಅಂತ. ಎದುರಿಸೋ ದೇವರು ಆ ಶಕ್ತಿನೂ ಕೊಟ್ಟ, ಜನರು ಆಶೀರ್ವಾದ ಮಾಡಿದ್ರು, ಸ್ಥಾನಮಾನಗಳು ಸಿಕ್ತು, ಅಧಿಕಾರವೂ ಸಿಕ್ತು. ಅದರ ಸದುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಆ ಟೈಮಲ್ಲಿ ನಾವು ಮಾಡಿ. ಓಕೆ, ಎಮರ್ಜೆನ್ಸಿ ಟೈಮಲ್ಲಿ ಜೈಲಿಗೆ ಹೋಗ್ತೀರಾ, ಜೈಲಲ್ಲೂ ಕೂಡ ಹೋರಾಟ ಮಾಡ್ತೀರಾ, ಜೈಲಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀರಾ? ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನು ಮೊದಲು ಶಿವಮೊಗ್ಗ, ಆಮೇಲೆ ಬಳ್ಳಾರಿ ಜೈಲಿಗೆ ಹಾಕಿದ್ರು. ಬಳ್ಳಾರಿ ಜೈಲಿನಲ್ಲಿ ಕೈದಿಗಳಿಗೆ ಸರಿಯಾಗಿ ಊಟ ಕೊಡ್ತಿರಲಿಲ್ಲ ಅಂತೇಳಿ ಹೋರಾಟ ಶುರು ಮಾಡಿದೆ. ಆವಾಗ ಯಾರು ಮರ್ಡ್ರ್ ಮಾಡಿರ್ತಾರಲ್ಲ ಆ ಥರದ ವ್ಯಕ್ತಿಗಳು ಬಂದು ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರು. ಆವಾಗ ಅಲ್ಲೊಂದು ಬ್ಯಾರೆಕ್ನಲ್ಲಿ ಲಾಕ್ ಹಾಕ್ಕೊಂಡು ಹೊರಗಡೆ ಕುಂತ್ಕೊಂಡು, ಬಹುಶಃ ಸಿಕ್ಕಿದ್ರೆ ನನ್ನ ಜೀವಂತ ಬಿಡ್ತಾ ಇರಲಿಲ್ಲ. ಅದಾದಮೇಲೆ ಪೊಲೀಸ್ ಕಮಿಷನರ್ ಎಲ್ಲ ಬರಬೇಕಾಯಿತು. ಕೊನೆಗೆ ಸಮಾಧಾನ ಮಾಡಿ ಒಂದು ಇದಾಯಿತು. ಅಂದರೆ ಜೈಲಿನ ಒಳಗೂನು ಸಹ ಕೈದಿಗಳ ಪರವಾಗಿ ಹೋರಾಟ ಮಾಡಿದ್ದು ನಾನು. ಅವರು ಸರಿಯಾಗಿ ಊಟ ಸಿಗ್ತಾ ಇರಲಿಲ್ಲ, ಮೋಸ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ವಿಜಯೇಂದ್ರ ಅವ್ರು ಹುಟ್ಟಿದ್ದೆ ಆ ಟೈಮ್ನಲ್ಲಿ. ಅಮ್ಮ ಅವಾಗ ಅಪ್ಪಾಜಿ ಜೈಲಿನಲ್ಲಿದ್ರು ಅಂತ ನಾನು ಈಗಲೂ ಮರೀಲಿಕ್ಕಾಗಲ್ಲ. ನಾವು 4 ಜನ, ರಾಘವೇಂದ್ರ ಅವರು, ಪದ್ಮಕ್ಕ, ನಾನು, ಉಮಾ ಎಲ್ಲರನ್ನೂ ಹೊರಗಡೆ ಆಟ ಆಡಕ್ಕೆ ಬಿಟ್ಟಿದ್ರು. ಅಮ್ಮಂಗೆ ಡೆಲಿವರಿ ಆಯಿತು ಸಂಜೆ 5ವರೆಗೆ. ಈಗ ವಿಜಯೇಂದ್ರ ಹುಟ್ಟಿರ್ಬೇಕು ನನಗೆ ಗೊತ್ತಿರಂಗೆ. ಒಬ್ಳು ನರ್ಸ್ ಬಂದು ಮನೆಗೆ, ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೂ ಕೂಡ ಅವಾಗ ಟೈಮ್ ಇರಲಿಲ್ಲ. ಮನೆಯಲ್ಲಿ ಡೆಲಿವರಿ ಆಯ್ತು ವಿಜಯೇಂದ್ರ ಅವ್ರದ್ದು. ನಮ್ಮ ತಂದೆ ಅವಾಗ ಅಮ್ಮಂಗೆ ಜೈಲಿನಲ್ಲೇ ಡೆಲಿವರಿ ಆದ್ರೂ ಪರವಾಗಿಲ್ಲ, ಅರೆಸ್ಟ್ ಆಗು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅವಾಗ. ಅಂದ್ರೆ ಆ ಥರ ಅವಾಗ ಅಷ್ಟೊಂದು ಸಂದರ್ಭ ಅಮ್ಮ ಎದುರಿಸಿದ್ದು ಹೇಳ್ತೀನಲ್ಲ, ತುಂಬಾ ಸ್ಟ್ರಾಂಗ್ ಲೇಡಿ. ಎಮರ್ಜೆನ್ಸಿ ಅಂತಂದ್ರೆ ಅಂದ್ರೆ ತಂದೆಯವರು ಎಮರ್ಜೆನ್ಸಿಯಿಂದ ಜೈಲಲ್ಲಿ ಇದ್ರು ಕೂಡ ತಾಯಿಯವ್ರನ್ನು ಟಾರ್ಗೆಟ್ ಮಾಡಿದ್ರು ಅಂತ. ಹೌದು ಹೌದು. ವಿಜಯೇಂದ್ರ ಅವರು ಹುಟ್ಟಿದ ದಿವಸ ನಾನು ಯಾವತ್ತೂ ಮರೆಯಲಿಕ್ಕೆ ಆಗೋದಿಲ್ಲ. ಕೆಲವರು ಸ್ನೇಹಿತರು ಸ್ವಲ್ಪ ನನಗೆ ಜ್ಞಾಪಕ ಇಲ್ಲ ಪೂರ್ತಿ, ಲಲಿತಮ್ಮನವರು ಅವರೆಲ್ಲ ಹೋಗಿ ಬಂದ್ರು ಅಂತ ನೆನಪು. ಅರೆಸ್ಟ್ ಆದ್ರು ಒಂದಿಬ್ರು. ಅಮ್ಮ ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ಅವಾಗ ದಿವಸ ತುಂಬಿತ್ತು ಅವ್ರಿಗೆ, ಹಾಗಾಗಿ ಅವರು ಮನೇಲಿ ಉಳಿದ್ರು. ಆ ತರ ಹಾಗಾಗಿ ಮನೇಲಿ ಅವರು ಕೂಡ ಅರೆಸ್ಟ್ ಆಗ್ತಾ ಇದ್ರು ಅವತ್ತಿನ ದಿನಕ್ಕೆ ಅಂತ. ಸೊ ಈ ಒಂದು ಸಿಚುವೇಶನ್ ಇದೆಯಲ್ಲ, ಅಂದರೆ ಅಪ್ಪಾಜಿ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಮನೆ ಮುಂಭಾಗದಲ್ಲಿ, ಅವ್ರ ಮನೆಯಿಂದ ಪುರಸಭೆಗೆ ಹೋಗಬೇಕಾದ್ರೆ, ಸೊ ಅವತ್ತಿನ ಸಿಚುವೇಶನ್ ಹೇಗಿತ್ತು ಪದ್ಮ ಅವರೇ? ನೀವು ಕೂಡ ಶಾಲೆನಲ್ಲಿ ಇರ್ತೀರಾ, ಯಾರು ಅಟ್ಯಾಕ್ ಮಾಡಿದ್ರು, ಹೇಗೆ ಅಟ್ಯಾಕ್ ನಡೆದಿತ್ತು ಅದು? ಕೆ ವೆಂಕಟಪ್ಪ ಇಲ್ಲ, ನಾನು ಅರುಣ ಸ್ಕೂಲಿಂದ ಬಂದ್ವಿ ನಾವು ಒಟ್ಟಿಗೆ. ನಾನು ಅರುಣ ಇದ್ವಿ ಸ್ಕೂಲಲ್ಲಿ ಅಂತ ಜ್ಞಾಪಕ ಇದೆ. ಅವರು ಕೆ ವೆಂಕಟಪ್ಪ ಅಂತ ಹೇಳಿ ತೋಟಗಾರಿಕಾ ಮಿನಿಸ್ಟರ್ ಇದ್ರು. ಅವರ ಕುಮ್ಮಕ್ಕಲ್ಲಿ ಆಯ್ತು ಅಂತ ನಮಗೆ ಗೊತ್ತಾಯ್ತು. ಆನಂತರ ನಾನು ನಮ್ಮ ಒಬ್ಬ ಮೇಷ್ಟ್ರು ಬಂದ್ಬಿಟ್ಟು ನನಗೆ ಹೇಳಿದ್ರು, ಕೊಪ್ಪದ ಮಾಸ್ಟ್ರು, ಸ್ಕೂಲಲ್ಲಿ ಊರಲ್ಲೆಲ್ಲ ತುಂಬಾ ವಾತಾವರಣ ಸರಿ ಇಲ್ಲಮ್ಮ, ಇನ್ನು ಮನೆಗೆ ಹೋಗ್ಬಿಡು ಅಂತ. ಸೊ ಏನು ಅಂತ ವಿಷಯ ಅರ್ಥ ಆಗ್ಲಿಲ್ಲ ನನಗೆ. ಅರುಣನ್ ಕ್ಲಾಸ್ ಹತ್ರ ಹೋದೆ. ಅರುಣ ಮನೆಗೆ ಹೋಗಿ ಹೇಳಿದಾರೆ, ಮೇಷ್ಟ್ರು ಬಾ ಅಂತ ಹೇಳಿದೆ. ಸರಿ ಬಂದ್ಲು. ರೋಡಲ್ಲೆಲ್ಲ ಒಂದ್ ರೀತಿ ದಂಗೆ ವಾತಾವರಣ ಇದ್ಬಿಟ್ಟಿತ್ತು. ಅಪ್ಪಾಜಿ ಅವ್ರಿಗೆ ಹೊಡೆದಿದ್ದ ವಿಷಯ ಗೊತ್ತಾಗ್ಬಿಟ್ಟು ಊರಲ್ಲೆಲ್ಲ ಜನ ತುಂಬಾ ಕೋಪಿಸ್ಕೊಂಡು ಓಡಾಡ್ತಾ ಇದ್ದು ಒಂದ್ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು. ನಾನು ಅರುಣ ಮನೆಗೆ ಹೋದ್ವಿ. ಅಮ್ಮ ಅಷ್ಟೆಲ್ಲ ಆಸ್ಪತ್ರೆಗೆ ಹೋಗಿದ್ರು. ಉಮಾ ತಮ್ಮಂದ್ರೆಲ್ಲ ಚಿಕ್ಕವರು. ಆಗ ಆ ಅಮ್ಮನ ಸ್ನೇಹಿತೆ ಒಬ್ರು ಚಂದ್ರಿಕಾ ಅಂತ ಹೇಳಿ, ಅವರು ಆ ಸಂದರ್ಭದಲ್ಲಿ ನಮ್ಮ ದೂರ ಸಂಬಂಧಿ ಕೂಡ, ಅವರು ಮನೆಗೆ ಬಂದಿದ್ರು ನಮ್ಮ ನೋಡ್ಕೊಳಕ್ಕೆ. ನಾವು ಮನೆಗೆ ಹೋಗ್ಬಿಟ್ಟು ಒಂದ್ ರೀತಿ ಕೂತ್ವಿ. ಸ್ಕೂಲೆಲ್ಲ ಮನೆ ಬಾಗ್ಲಲ್ಲಿಗೆ ಸೆಕ್ಯೂರಿಟಿಗೆ ಅಂತ ಪೊಲೀಸರು ಬಂದು ನಿಂತಿದ್ರು. ನಮ್ಮ ನಿಧಾನವಾಗಿ ವಿಷಯ ಅರ್ಥ ಆಯ್ತು, ಅಪ್ಪಾಜಿ ಅವ್ರಿಗೆ ಹೇಗ್ ಪಟ್ಟಾಗಿದೆ ಏನು ಎಲ್ಲ. ಆದ್ರೆ ನೆಕ್ಸ್ಟ್ ಡೇ ನಮ್ಮ ಸೋದರತ್ತೆ ಬಂದ್ರು. 1-2 ದಿವಸಗಳಲ್ಲೇ ನಮ್ಮ ಸೋದರತ್ತೆ ಬಂದು ಜಾಯಿನ್ ಆದ್ರು ಈ ಕಷ್ಟದ ಸಂದರ್ಭದ ಜೊತೆಗಿರಕ್ಕೆ ಅಂತ ಹೇಳಿ. ಅಮ್ಮ ತುಂಬಾ ಸಮಸ್ಯೆ ಎದುರಿಸಿದ್ರು ಆಗ. ಯಾಕಂದ್ರೆ ನಾವೇನೋ ತುಂಬಾ ಸ್ಟ್ರಾಂಗ್ ಫ್ಯಾಮಿಲಿ ಆಗಿರ್ಲಿಲ್ಲ ಆ ಟೈಮಲ್ಲಿ. ನಾವೆಲ್ಲರೂ ಚಿಕ್ಕವರು. ಮನೆಗೆ ರೇಷನ್ ಪ್ರತಿಯೊಂದು ಅಪ್ಪಾಜಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಅವರು ಅನ್ಎಕ್ಸ್ಪೆಕ್ಟೆಡ್ ಹೋಗಿ ಆಸ್ಪತ್ರೆ ಸೇರ್ಕೊಂಡ ಸಂದರ್ಭದಲ್ಲಿ, ಆಸ್ಪತ್ರೆಗೆ ಹೋದಾಗ ಅಮ್ಮಂಗೆ ನಮ್ಮನ್ನ 5 ಜನನ್ನು ನೋಡ್ಕೊಂಡು ನಮ್ಮ ಜವಾಬ್ದಾರಿ ನಿಭಾಯಿಸೋದು ನಿಜವಾಗ್ಲೂ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದೆಲ್ಲನೂ ಎದುರಿಸ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.